ನಾಗರ ಪಂಚಮಿಯ ಎಲ್ಲರಿಗೂ ಹಾರ್ದಿಕ್ ಹಾರ್ದಿಕ್ ಶುಭಾಶಯಗಳು. ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೆಂಗದಿರಿ? ಆರಾಮದಿರೇನೋ? ನಾವು ಕೂಡ ಆರಾಮದೀವಿ ನೋಡ್ರಿ ಫ್ರೆಂಡ್ಸ್. ಬರ್ರಿ ಇವತ್ತಿನ ಹಬ್ಬನ ಮಸ್ತಾಗಿ ಮಾಡೋಣಂತ. ಇವತ್ತು ನಾಗರ ಪಂಚಮಿ ಹಬ್ಬ ಸ್ಪೆಷಲ್. ಎಲ್ಲರಿಗೂ ನಾಗರ ಪಂಚಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಈಗ ಬ್ಯಾಳಿಗೆ ಹಾಕಕ್ಕೆ ಬ್ಯಾಳಿ ತೊಗೊಂಡೇನ್ರಿ. ಹೋಳಿಗೆ ಮಾಡ್ಬೇಕಲ್ರಿ ಇವತ್ತು. ಏನೇನು ಮಾಡ್ತೀನಿ ಅಂತ ನೋಡೋಣ ಬರ್ರಿ. ಕಾಣಿಸ್ತು ಬ್ಯಾಳೆ ಕಾಣಿಸ್ತ. ಈಗ ನೋಡ್ರಿ ಕಡ್ಲಿ ಬ್ಯಾಳೆ ತೊಗೊಂಡಿನಿ. ಈಗ ಕುಕ್ಕರ್ ಹಚ್ತೀನಿ. ಒಂದು ಸ್ವಲ್ಪ ಲೇಟ್ ಆಗ್ಯದ. ಈಗ ಗ್ಯಾಸ್ ಕಟ್ಟಿ ಅದು ಕ್ಲೀನಾಗಿ ತೊಳ್ಕೊಂಡಿನಿ. ಇದು ಕಾಣಿಸ್ಲತ್ತದ. ಈಗ ಗ್ಯಾಸ್ ಕಟ್ಟಿ ಅದೆಲ್ಲ ಕ್ಲೀನಾಗಿ ತೊಳೆದು ಬ್ಯಾಳೆ ಹಾಕ್ತೀನಿ. ಈಗ ಸ್ವಲ್ಪ ಚಟ್ನಿ ಇಟ್ಕೋತೀನಿ. ಇಲ್ಲಿ ನೋಡ್ರಿ ಬ್ಯಾಳಿಗೆ ನಂಬರ್ ಬರ್ತಾವ. ಬ್ಯಾಳಿಗೆ ಒಂದು ಸ್ವಲ್ಪ ಎಣ್ಣೆ ಹಾಕೊಂಡ್ರಿ. ಒಂಚೂರು ಅರಿಶಿನ ಹಾಕೊಂಡ್ರಿ. ಬ್ಯಾಳೆ ಉಕ್ಕಂಗಿಲ್ಲ. ಒಂದು ಹನಿ ಎಣ್ಣೆ ಹಾಕ್ತೇವೆ. ಪಟ ಪಟ ಕುದಿಲಿ. ಈಗ ಹಂಗೆ ಇದೆ ಬಟ್ಲಾಗ ಕಾಣಿಸ್ತದಲ್ಲ. ಇದು ಬಟ್ಲಾಗ ಚಟ್ನಿ ನೆನೆ ಹಾಕ್ತೀನಿ ಬ್ಯಾಳೆ. ಆ ಬಟ್ಟಲಿ ಗಿಲಾಸ್ ತೊಗೊಂಡು ನೀರು ಹಾಕೋದು. ಇದ್ರಾಗ ಒಂದಿವ್ಸ ಪಟ ಪಟ ಮಾಡ್ಕೋಬೇಕು. ಎಲ್ಲ ಮಾಡೋದು ತುಂಬ ಆ ಕಡೆ ಹಿಡ್ದಂಡಿ ನನಗೆ ಭಾಳ ಸಿಗ್ತೀನಿ. ಒಂದು ಸ್ವಲ್ಪ ಅನ್ನ ಸಿಗ್ತದ, ಚಿಕ್ಕ ಕುದೀತದ. ಆಯ್ತಾನ ಅಂಬೂರು ರೆಡಿ ಮಾಡ್ಕೊತೀನಿ. ಅಂಬೂರು ಒಂದು ಸ್ವಲ್ಪ ಹೆಚ್ಚು ಈ ಮರ ಹಾಕಲಿಲ್ಲ. ಒಂದು ಸ್ವಲ್ಪ ತೊಳೆಯಲ್ರಿ. ಕಡೆ ಪತ್ರ ತೊಗೊಂಬಚ್ಚ ಒಂದು ಸ್ವಲ್ಪ ಹುಣಸೆ ಹಣ್ಣು ಹಾಕ್ತೀನಿ. ಆಂಬರ್ ಮಾಡ್ಲಿಕ್ಕೆ ಆತು.
ಒಂದೆರಡು ತೊಗೊಂಡ್ ಬಾ. ಹಂಗೆ ಒಂದು ಸ್ವಲ್ಪ ಹಿಟ್ಟು ಮಾತ್ರ. ಕೊಬ್ಬರಿ ಆ ಕೊಬ್ಬರಿ ತಾಕ ಆ ಬೆಳಂಗೆ ಕ್ಯಾರಿ ಬಾತ ಬಾಂಗ್ ಕುದಿಯತ್ತದ ಹಿಟ್ಟು ನಾವು ಬಾಂಗಿಗೆ ಎಳಿಬಿಟ್ಟು ರಾಬಸ್ ಖಾನೆ ಹೊಡಿತೀವಿ. ಒತ್ತಡಿ ಕುಕ್ಕರ್ ಒತ್ತಡಿ ಇದಕ್ಕೆ ಜಲ್ದಿ ಸಿಟ್ಟಿ ತೊಗೊಳಿರೋದು ನೀವು. ಸರಿ ಅದು ಬೆಂಕಿ ಅದ ಒಲ್ಯಾಗ ಈಗ ಒಂದು ಜರ ಸುಟ್ಕೊಂಡ್ಬರ್ತಿ. ಸರಿ ಇದು ಹೇಳ್ತೀನಿ ಸುಟ್ಕೊಂಡ್ ಹೋಗ್ತೀಗ. ಓ ಬಾಂಗ್ ಕುದಿಯತ್ತಾನ ಅದೋರೆ ಆಗ್ತದ. ಆಂಬೂರು ಮಾಡಕ್ಕೆ ಕೊಬ್ಬರಿ ಕುಟ್ಲಿಕ್ಕೆ ನೋಡಿ. ಉಪ್ಪು ಕೊಬ್ಬರಿ ಮಸ್ತ್ ಆಗ್ತದೆ ಅಂದ್ರೆ ಇವತ್ತು ಹುತ್ತಿಗೆ ಹಾಲು ಇರ್ತಾರ. ಹುತ್ತಿಗೆ ಹಾಲು ಇರ್ತಾರ. ಹುತ್ತಿ ಎಲ್ಲೆಲ್ಲ ಮಾಡ್ತೀರಿ.
ಬಾರಿ ಬಂದು ಆಂಬ್ರಿ ಚಿನ್ನ ಇಲ್ಲಿ ನೋಡ್ರಿ ಬ್ಯಾಳಿ ಕುದ್ದದ. ಈಗ ಇದರಲ್ಲೇ ಒಂದು ಸ್ವಲ್ಪ ಮುಗುಚಿನಿ ಒಣ ಬ್ಯಾಳ್ಯಾಗ ಹಾಕೋಣ. ಬ್ಯಾಳಿ ಬೇರ್ದಂಗೆ ಆಗ್ತಾವ, ಅದಕ್ಕಾಗಿ ಇವೆಲ್ಲ ಕೂಡಿಸಿ ಕುದಿಯಕ್ಕೆ ಇಟ್ಕೊಂತೀವಿ. ಇಲ್ಲಿ ನೋಡ್ರಿ ದೇವ್ರಿಗೆ ನೈವೇದ್ಯ ಮಾಡ್ಬೇಕಂತ ಹೇಳಿ ಕಡುಬು ಮಾಡಾಕತ್ತೀನಿ. ಕಡುಬು ಅಂದ್ರೆ ಇವತ್ತು ಹೋಳಿಗೆ ಹೆಚ್ಚಿ ಬಿಟ್ಟು ಹಿಡಿಯಂಗಿಲ್ಲಲ್ರಿ ದೇವರಿಗೆ, ಅದ್ರ ಸಂಬಂಧ ಕಡುಬು ಮಾಡಾಕತ್ತಿದ್ ನೋಡ್ರಿ. ಕುದ್ದಿಸಿ ಮಾಡ್ತೇವ್ರಿ ಕಡುಬ. ಹೋಳಿಗೆ ಇದು ಮಾಡೋಣ ಮತ್ತು ನಾಗೇಶಂದು ಹಿಡಿ ಕರ್ದಂಗತ್ರಿ ಇವತ್ತು. ಚಿಮಟಿ ಹೋಳಿಗೆ ಮಾಡಬಾರ್ದಂತ ದೇವ್ರಿಗೆ ನೈವೇದ್ಯಕ್ಕೆ, ಅದಕ್ಕಾಗಿ ಕಡುಬು ಮಾಡಾಕತ್ತಿದ್ ನೋಡ್ರಿ. ನೋಡ್ರಿ ಇಷ್ಟು ಹೋಳಿ ಮಾಡ್ಲತ್ತಿದ. ಹಿಡಿಯೋ ಒಂದು ಸ್ವಲ್ಪ ಲೆಂತಿಗಿತ್ತು, ಅದಕ್ಕಾಗಿ ಹಿಡಿಯೋ ಸ್ಪೀಡ್ ಇಟ್ಟಿನಿ ನೋಡ್ರಿ. ಬುಗಣ್ಯಾಗ ಒಂದಿಷ್ಟು ನೀರು ಹಾಕಿಟ್ಟಿದ, ನೀರಾಗ ಕಡುಬು ಕುದಿಯಕ್ಕೆ ಹಾಕ್ಲತ್ತಿದ್ ನೋಡ್ರಿ. ಒಂದು ಸ್ವಲ್ಪ ಲೇಟ್ ಬೇಗಿತ್ತು, ದೇವ್ರಿಗೆ ನೈವೇದ್ಯ ಕೊಡ್ಲಿಕ್ಕೆ ತಡ ಆಗ್ತದ. ಎಲ್ಲ ಕಡೆ ಪೂಜೆಗಳು ಮತ್ತು ಇದು ಎಲ್ಲ ಕೆಲಸ ಹುಡುಗರಿಟ್ಟು ಜೀವ ತಿತ್ತಾವ್ರಿ. ಕೆಲಸ ಭಾಳ ಜಾಸ್ತಿ ಆಗೋಣ ಬೇಸರಿಸ್ತಾವು ಭೀ. ಹಿಂಗಾಗಿ ಎಷ್ಟು ಕೆಲಸ ಆದ್ರೆ ಸರಿಯಂಗಿಲ್ಲ. ಮತ್ತು ಹೊಲ್ದಾಗ ಬೇರೆ ಹೋಗ್ಬೇಕಾಗಿತ್ತು, ಹಿಂಗಾಗಿ ಪಟ ಪಟ ಮಾಡ್ಲತ್ತೀವಿ ನೋಡ್ರಿ. ದೇವರಿಗೆ ಎಷ್ಟು ಬೇಕಲ್ರಿ ಅಷ್ಟು ನೈವೇದ್ಯಕ್ಕೆ ಕಡುಬು ಮಾಡಾಕತ್ತೀನಿ ನೋಡ್ರಿ. ಮಾಡಿ ಹಾಗೆ ಬೋಣ್ಯಾಗನೆ ಹಾಕಾಗತ್ತಿದ. ಕುದಿತಾವ್ರಿ ಅಲ್ರಿ ಹಾಗೆ ಕಡುಬು ಇಷ್ಟು ಮಾಡಿ ಮತ್ತು ಹೋಳಿಗೆ ಮಾಡಬೇಕು. ನೈವೇದ್ಯಗಳು ಇದಕ್ಕೆ ಕೊಟ್ಟು ಬರ್ತಾರೆ ಪಟ ಪಟ ಸೋನು ಚಿನ್ನು ಅಂಥೇಳಿ ಪಟ ಪಟ ಮಾಡ್ಲತ್ತೀನಿ ನೋಡ್ರಿ. ಅದ್ರ ನೀರು ಒಂದು ದಿವ್ಸ ಸೋನು ಹಾಗೆ ನೀರು ತುಂಬ್ಲತ್ತಿದ. ಮತ್ತು ಈ ಕಡೆ ಚಿನ್ನು ಪೂಜೆಗಳು ಯಾರಿಗೆ ಬಿಡುವಿಲ್ದಂಗೆ ಅಷ್ಟು ಕೆಲಸ ಇದ್ದು ನೋಡ್ರಿ. ಮುಂಜಾನೆಯಾಗರೆ ಒಟ್ಟು ಸಡವಿರ್ಲ. ಎಲ್ಲಿಟ್ಟೆಲ್ಲ ಪಂಚಪಾದನ
ಅದು ಹರ್ಸ್ ಮಾಡ್ತೀವಿ ಹೋಗ್ಯದು ನೀನೇ ಹೋಗಿ ಚೆನ್ನಾಗೆಲ್ಲ ಕುಕ್ಕೊಂಡ್ ಹೋಗೋದು ಇದು ಆ ಲಕ್ಷ್ಮೀದೆಲ್ಲ ಏನು ಯಾರು ಕಾರ್ಯಕ್ರಮ ಇದ್ದವ್ರಂಗೆಲ್ಲ ಹೋಗೋದು ಶಿವಣ್ಣ ನಿಮ್ಮ ಕಾರ್ಯಕ್ರಮ ಅದ ಸುಮ್ಮ ಹಾಳು ಮಾಡೋದು ಹೂವ ಏಯ್ ನೀ ಸುಮ್ಕೊಂಡ್ರ ನೀನು ಕೇಳಲ್ಲ ಏನ್ ಕೇಳಲ್ಲ ನೀ ಸುಮ್ಕೊಂಡ್ರ ಕೇಳಿದ್ವಿ ನನಗೆ ಮಾತು ಬೆಳೆಸ್ತದ ಕಾರ್ಯಕ್ರಮದ ಇವಾಗ ಯಾವುದು ಒಂದೇ ಅವನಿಗೆ ಅವ್ನ ಮದಿ ಮಾಡಬೇಕು ನೋಡಲ್ಲ ಇವತ್ತು ನಾಗಪ್ಪನ ಬಡ್ಡೆ ಇಲ್ಲ ನಾಗಪ್ಪನ ಬಡ್ಡೆ ಸುಮ್ಮ ಹಾಳು ಮಾಡೋದು ಎರ್ಸೋದು ಹೂವ ಅವಾಗ ಎರ್ಸ ಆಗಲ್ಲ ಎರ್ಸೋದಾಗಲ್ಲ ಕುಣಿಯಾಗ ಆಗ್ತದ ಹ್ಮ್ ಎಷ್ಟು ಚಂದ ಹೇಳ್ತಾನ ನೋಡು ಕುಣಿಯಾಗ ಆಗ್ತದ ತಿನ್ನಿ ಸನಿ ನೋಡ ಇದು ಹಾಕೊಂಡ್ರ ಇದೇನು ಅದು ಬಂಡ್ರ ಬೇರೆ ಅದು ಅದು ದೇವ್ರಿಂದು ನೀರು ಕೆಳಗೆಲ್ಲ ಮಾಡ್ತಾರ ಚಂದ ತನವಿ ಇವತ್ತೇನು ಮಯ ದೇವ್ರ ಚಾಲು ಅದ ನಿನಗೆ ಇವತ್ತು ಮಯ ದೇವ್ರ ಬಂದದ ನಿನಗೆ ಬಂದಿಲ್ಲ ಅವನಿಗೆ ಬಂದಿಲ್ಲ ಸುಮ್ಮನೆ ವಾಟ್ ಮಾಡಿದ್ವಿ ಹೊಸ ನಾ ಇರ್ತದೆ ಆ ಕಡೆ ಹಬ್ಬ ಈ ಕಡೆ ಹಬ್ಬ ನಿವಾಸಿಸ್ತ ವೃತ್ತಿ ದಾಸಳ ಬೇರ್ತದಿಕ್ರ ನಾನೇ ಹೊಸ ಕಲರ್ ಮಾಡ್ರ ಆಗ್ಬಿಡೋದು ನೀ ಸುಮ್ಮನೆ ಕುಂಡ್ರ ಅದ್ರ ತುಂಬಿಡೋದು ಇಂಥ ಮಾಡಪ್ಪ ಕಲರ್ ಇರ್ಬೇಕು ಅನ್ಸ್ಬಾರ್ದು ನಾನು ನಿಮ್ಗೆ ಏನು ಗೊತ್ತಪ್ಪು ಚಲೋ ಮತ್ತೆ ಚೆನ್ನಾಗಿ ತುಪ್ಪದ ಅವು ಎರಡು ಕಲರ್ ಹ್ಞೂ ಚೆನ್ನಾಗಿ ಅನ್ಕೊಂತ ಕಲರ್ 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 ನೋಡು ಚೆನ್ನಾಗಿ ಅನ್ಸುತ್ತಲ್ಲ
ಇಲ್ಲಿ ಇನ್ನೊಂದು ಕಲರ್ ಗುಲಾಬಿ ಬೇಕಿತ್ತು, ಗುಲಾಬಿ ಗುಲಾಬಿ. ಇದು ಎರಡು ಸೇಮ್ ಅವ. ಏದು ಗುಲಾಬಿ ಅದು ಚಾಕ್ಲೇಟ್ ಇದು ಹಸಿರ ಭಾಳ ಕೇಳಿ. ಇಲ್ಲಿ ನೋಡ್ರಿ ಹೋಳಿಗೆ ಮಾಡೋದಂತೂ ಆಯಿತು. ಇಲ್ಲಿ ನೋಡ್ರಿ ಆಂಬೂರ್ ಅದ ಮತ್ತು ಕಡ್ಲಿಕಾಯಿ ಚಟ್ನಿ ಬೇಕು ಕೊಡದ ರೀ. ಮತ್ತು ಇದು ಅನ್ನ ಐತಿ. ಇಲ್ಲಿ ಒಂದು ಸ್ವಲ್ಪ ನೇವ್ದ್ಯಾಕೆ ಹಿಡಿದು ಪುಟಾಣಿ ಇದ್ದು ರೀ ಬಾಟ್ಲಾಗ. ಮತ್ತು ಹೋಳಿಗೆ ನೋಡ್ರಿ ಎಷ್ಟು ಚೆಂದಾಗಿ ಬಂದಾವ. ಒಂದು ಬುಟ್ಟು ಹೋಳಿಗೆ ಮಾಡೀನಿ ನೋಡ್ರಿ ಪಟ 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 ಅಂಥೇಳಿ. ಅದಕ್ಕೆ ಹೋಳಿಗೆ ಮಾಡೋದು ಮುಗ್ದದ. ಒಂದು 4 ಚಪಾತಿ ಆಗ್ಯಾವ ಅಷ್ಟೇ ಮಾಡಿಬಿಟ್ಟು ನೋಡ್ರಿ. ಚಪಾತಿ ಮತ್ತು ಸಂಜೆಗೆ ಬಿಸಿ ಮಾಡ್ಬೇಕಂತ ಹೇಳಿ ಇದು ಸೋನು ನೀಡಿದ ಹೋಳಿಗೆ ಒಲ್ಲ ಅಂದ. ಅದಕ್ಕಾಗಿ ಮತ್ತೆ ಅಲ್ಲೇ ತಾಟ್ಲೆ ಇಟ್ಬಿಟ್ಟಿನಿ ನೋಡ್ರಿ. ಇಲ್ಲಿ ನೋಡ್ರಿ ಚಿನ್ನು ಪೂಜೆ ಮಾಡ್ಯಾಳ ನಿನ್ನೆ ಇವತ್ತು. ಎಷ್ಟು ಚಂದ ಮಾಡ್ಯಾಳ ನೋಡ್ರಿ ರಂಗೋಳಿ. ನಿನ್ನೆ ಬಿ ನಾಗೇಶನೇ ತೆಗ್ದಿಳು, ಮತ್ತು ಇವತ್ತೆಲ್ಲ ತೆಗೆದು ಮತ್ತು ತೆಗ್ದಾಳ ನೋಡ್ರಿ ಪೂಜೆ. ನೋಡ್ರಿ ಎಷ್ಟು ಚಂದ ಮಾಡ್ಯಾಳ. ಪೂಜೆ ಮಾಡ್ಲಿಕ್ಕೆ ಹಚ್ಚಿರ ಆಕಿ ಟೈಮ್ ಸಿಕ್ತಂದ್ರೆ ಭಾಳ ಚಂದ ಮಾಡ್ತಾಳ್ರಿ ಪೂಜೆ. ಆಕಿ ಸಾಲಿಗೆ ಹೋಗೋದು ಗಡ್ಬಡಿ ಸಂಬಂಧ ಪೂಜೆ ಮಾಡೋಕ್ಕೆ ಜಾಸ್ತಿ ಆಗಂಗಿಲ್ಲ, ನಾನೇ ಮಾಡ್ತೀನಿ. ಆಕಿ ನೋಡ್ರಿ ಎಷ್ಟು ಚಂದ ಮಾಡ್ಯಾಳ. ನನಗೆ ಚಂದ ಮಾಡ್ತಾಳ್ರಿ ಪೂಜೆ ಅಂತೂ. ದೇವ್ರಿಗೆ ನವ್ದೆ ಎಲ್ಲ ಕಡೆ ನವ್ದ್ಯಗಳು ಹಿಡ್ಯಾವು ಪೂಜೆಗಳು. ಹಿಂಗಾಗಿ ಕೆಲಸ ಜಾಸ್ತಿ ಇರ್ತಾವಲ್ರಿ. ಹಿಂಗೆ ನವ್ದ್ಯ ಭೀ ಹಿಡ್ದೆ ನೋಡ್ರಿ. ನಮ್ಮದು ಎಲ್ಲ ಕೆಲಸ ಮುಗ್ದಿತ್ತು. ಇನ್ನು ಒಗ್ಯಾಣ ಬಾಂಡ್ಯ ಕಸ ಹುಡ್ಗೋದು ಉಳ್ದಿತ್ತು. ಮತ್ತು ಹುತ್ತಿಗೆ ಹಾಲು ಎರೆದು ಪೂಜೆ ಉಳ್ದಿತ್ತು ರೀ. ಮತ್ತು ಆಮ್ಯಾಗ ಮಾಡಿದಳು ಚಿನ್ನು. ಆಕಿ ಪೂಜೆ ಮಾಡ್ಲಿಕ್ಕೆ ಒಂದು ಸ್ವಲ್ಪ ಲೇಟ್ ಆಯಿತು. ಮತ್ತು ಹೊರಗೆ ಲಕ್ಷ್ಮೀ ಪೂಜೆ ಸೋನು ಮಾಡ್ಯಾನ ನೋಡ್ರಿ. ನೋಡ್ರಿ ಎಷ್ಟು ಚಂದ ಮಾಡ್ಯಾಳ ಪೂಜೆ. ಅವು ಕಡವ ನಾ ಹಿಡ್ದಾರೇನು ಜಗ್ಲಿ ಮ್ಯಾಗ ಅಂದ್ಕೊಂಡು ಎಲ್ಲ ಹಿಡಿದು ಬಿಟ್ಟಿನಿ ರೀ. ಆಕಳ ಎಲ್ಲ ಹಿಡ್ದಿದ ಆಮ್ಯಾಗ ನೋಡ್ತೀನಿ ಕಡುಬೆಲ್ಲ ಖಾಲಿಯಾಗಿವು. ಅದಕ್ಕೆ ಜಗ್ಲಿ ಮ್ಯಾಗ ಹೋಳಿಗೆನೇ ಹಿಡ್ದೀನಿ. ಇಲ್ಲಿ ನೋಡ್ರಿ ರಂಗೋಳಿ ಎಷ್ಟು ಚಂದ ತೆಗ್ದ. ನಾಗೇಶ ತೆಗ್ದ. ಏ ಸೋನು ಎಷ್ಟು ಮಸ್ತ್ ತೆಗ್ದ ನೋಡ್ರಿ. ಆಕಿ ಪೂಜೆ ಮಾಡ್ತಾ ನೀ ಹೊಲಿಕಿತ್ತು. ನೀರು ಒಂದು ಥೋಡೆ ಇಡು, ಒಟ್ಟು ಖಾಲಿ ಮಾಡಿಬಿಡ. ಯಾಕೆ ಅವ್ರು ಅದು ಹಾಗೆ ಹಾಕ. ನಾನು ಬಿಡು ಹೂ ಏರ್ಸು. ಒಂದೊಂದು ಕಡಬ ಇಟ್ಟಿಟ್ಟು ಬಾನ ಹಚ್ಚಿ ಅಲ್ಲಿ ಎಳ್ಳು ಇಟ್ಟು ಅಲ್ಲಿ ಇಡು. ಒಂದೊಂದು ಅಪ್ಪ ಕಡಬ ಹಿಂಗಿಡು. ಆ ಕಡೆ ನೋಡು. ನಮಸ್ಕಾರ.
ನಂಗೆ ಕಟ್ತೇನೋ ಅವು ಅದ ಮುಂದಿನ ಕ್ಯಾಮ್ರಾ ಮಾಡಿ ಆಯ್ತು ನೋಡ್ರಿ ಪೂಜೆ ಕಂಪ್ಲೀಟ್. ಹುಚ್ಚಲ್ಲ ಇದು ಈಗ ಹುಚ್ಚಲ್ಲ ಬಿಡು. ನಮ್ಮ ಮಮ್ಮಿ ನೋಡ್ರಿ ಹೋಳ್ಗೆ ಚಪಾತಿ ಚಟ್ನಿ ಆಮ್ರ ಮತ್ತು ಇಟ್ಟೆಲ್ಲ ಮಾಡಿ ಉಂಡು ಈಗ ನಮ್ಮ ಮಮ್ಮಿ ಭಾಂಡೆ ತಿಕ್ಕಿ ಒಗ್ಯಾಣ ಒಗ್ದು ಇಟ್ಟೆಲ್ಲ ಮಾಡಿ ಔಷಧ ಹೊಡಿತಾರ್ರಿ ನಮ್ಮ ಪಪ್ಪ ಪೈಪ್ ಜಗ್ಗೋಗಿ ಬಂದಾರಿ. ಇಲ್ಲಿ ನೋಡ್ರಿ ಎಲ್ಲ ಹಬ್ಬದೆಲ್ಲ ಕೆಲಸ ಮುಗಿಸಿ ಮನೆ ಕೆಲಸ ಹೋಳ್ಗೆ ದೇವ್ರ ನೈವೇದ್ಯಗಳು ಎಲ್ಲ ಮುಗಿಸ್ಕೊಂಡು ಇಲ್ಲಿ ಔಷಧ ಹೊಡ್ಲಿಕ್ಕೆ ಬಂದಿದ್ದೇವ್ರಿ. ಅದ್ರಾಗ ಇವತ್ತು ಫುಲ್ ಮಳೆ ಮಾಡಾಗಿಬಿಟ್ಟದ. ಇವು ಬದ್ನಿಕಾಯಿಗೆ ಮತ್ತು ಹೂವಿನ ಗಿಡಕ್ಕೆ ಎಣ್ಣೆ ಕಲಸಿಟ್ಟಿದ್ರು, ಅದು ಹೊಡೆಯೋದಿತ್ತಲ್ರಿ, ಅದಕ್ಕಾಗಿ ಹೊಡ್ಲಿತ್ತಿರು. ಸೋನು ನಾ ಪೈಪ್ ಜೋಗಾಕತ್ತಿದ್ದೇವೆ ನೋಡ್ರಿ. ಪೈಪ್ ಒಂದು ಸ್ವಲ್ಪ ವಜ್ಜೆ ಆಗ್ತದ, ಬರಂಗಿಲ್ಲ ರೀ, ಒಬ್ರಿಗೆ ಭಾಳ ದಣಿಸ್ತದ. ಅದ್ರ ಸಂಬಂಧ ಸೋನು ನಾ ಜೋಗಾಕತ್ತೀವಿ ನೋಡ್ರಿ.